ಸೊ ಹಲೋ ಕರುನಾಡು ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ನಾನು ರಿವ್ಯೂ ಮಾಡ್ತಾ ಇದ್ದೀನಿ ಒಂದು ಟೊಯೋಟಾ ಹೈಲಕ್ಸ್. ಸೊ ಈ ಕಾರ್ ಆಲ್ರೆಡಿ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗೋಗಿದೆ, ನಿಮಗೆ ಗೊತ್ತು ಅದು. ಬಟ್ ಈ ಕಾರ್ಗೆ 55 ಇಯರ್ಸ್ ಆಫ್ ಲೆಗಸಿ ಇದೆ. ಯಾಕಂದರೆ ಜಪಾನಲ್ಲಿ 1968ಗೆ ಈ ಕಾರ್ನ ಲಾಂಚ್ ಮಾಡಿದ್ರು. ಸೊ ಅವತ್ತಿಂದ ಹಿಡಿದು ಇವತ್ತರ ತನಕನೂ ಈ ಕಾರ್ ಮೋಸ್ಟ್ ಡಿಮ್ಯಾಂಡಿಂಗ್ ಇನ್ ದ ಸೆಗ್ಮೆಂಟ್, ಅಂದರೆ ಪಿಕಪ್ ಟ್ರಕ್ ಅಂತ ಕರೀತಾರೆ. ನಮ್ಮ ಬೆಂಗಳೂರಲ್ಲಿ ತುಂಬ ಜನ ಪ್ಯಾಷನೇಟ್ ಪೀಪಲ್ ಈ ಕಾರ್ನ ತೊಗೊಂಡು ಆಫ್ ರೋಡ್ಗೆ ಹೋಗ್ತಾರೆ ಆ್ಯಂಡ್ ತುಂಬ ಜನ ರಿಮೋಟ್ ಪ್ಲೇಸಸಲ್ಲಿ ಯೂಸ್ ಮಾಡ್ತಾರೆ. ಬಟ್ ಫ್ಯಾಕ್ಟ್ ಏನಂದರೆ ಈ ಕಾರ್ ರಿಲಯಬಿಲಿಟಿ, ಟೊಯೋಟಾ ಅಂದರೆ ರಿಲಯಬಿಲಿಟಿ ಅಂತ ನಿಮ್ಗೆ ಗೊತ್ತು, ಬಟ್ ಆದರೂ ಹೇಳ್ತಾ ಇದ್ದೀನಿ. ಸೊ ಈ ಕಾರ್ನ ನೀವು ಯಾವುದೇ ಟೆರೆನಲ್ಲಿ ಬೇಕಾದ್ರೂ ಡ್ರೈವ್ ಮಾಡ್ಬೋದು, ಹೈವೇಸ್, ಸಿಟೀಸ್ ಆ್ಯಂಡ್ ಇವತ್ತು ಆಫ್ ರೋಡಿಂಗ್ ಟ್ರ್ಯಾಕಿಗೆ ಬಂದಿದ್ದೀವಿ. ಸೊ ಏನಕ್ಕಂತ ಹೇಳಿದ್ರೆ ನಂದಿ ಟೊಯೋಟಾದವರು ಈ ಕಂಪ್ಲೀಟ್ ಇವೆಂಟ್ನ ಆರ್ಗನೈಸ್ ಮಾಡಿದ್ರು. ಸೊ ಅದಕ್ಕೆ ನಾನು ಇವತ್ತು ಆಫ್ ರೋಡ್ ಮಾಡಬೇಕು ಅಂತ ಈ ಬೀಚ್ನ ತೊಗೊಂಡು ಟ್ರ್ಯಾಕಿಗೆ ಇಳಿತಾ ಇದ್ದೀನಿ. ಸೊ ನಿಮಗೂ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಯಾವ ಥರ ಇರುತ್ತೆ ಆಫ್ ರೋಡ್ ಹೇಗೆ ಅಂತ. ಸೊ ಅದಕ್ಕೆ ಈ ಕಾರ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ. ವಾಕ್ ಅರೌಂಡ್ ಹೋಗೋಣ, ಕಮಾನ್ ಲೆಟ್ಸ್ ಗೋ. ವಾಕ್ ಅರೌಂಡಲ್ಲಿ ನಾನು ನಿಮಗೆ ಫಸ್ಟ್ ಥಿಂಗ್ ತೋರಿಸೋದು ಹಾರ್ಟ್ ಆಫ್ ದ ಕಾರ್, ಅಂದರೆ ಇಂಜಿನ್. ಈ ಕಾರಲ್ಲಿ ನೋಡ್ತಾ ಇದ್ದೀರಾ 2.8 ಲೀಟರ್ ಟರ್ಬೋ ಡೀಸೆಲ್ ಇಂಜಿನ್ ಸಿಗ್ತಾ ಇದೆ. 204 PS ಆಫ್ ಪವರ್ ಆ್ಯಂಡ್ 500 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಇದೆ. 40 to 50 ಲ್ಯಾಕ್ ಸೆಗ್ಮೆಂಟಲ್ಲಿ ದಿ ಬೆಸ್ಟ್ ಕಾರ್ ವಿತ್ ಡೀಸೆಲ್ ಇಂಜಿನ್ ಅಂದರೆ ಐ ಥಿಂಕ್ ದಿಸ್ ಇಸ್ ದ ಒನ್. ಟೊಯೋಟಾಸ್ ರಿಲಯಬಿಲಿಟಿ ಆಗಿರ್ಬೋದು, ಸರ್ವಿಸು, ಎವ್ರಿಥಿಂಗ್ ಇಸ್ ಫಂಟಾಸ್ಟಿಕ್. ಹುಡ್ನ ಕ್ಲೋಸ್ ಮಾಡೋಣ, ತುಂಬಾ ಹೆವಿ ಇದೆ, ಆಗ್ತಾಯಿಲ್ಲ ನನ್ನ ಕೈಯಲ್ಲಿ. ಸೊ ಫ್ರಂಟ್ ಫೇಶಿಯಾ ನೋಡ್ತಾ ಇದ್ದೀರಾ, ಕ್ರೋಮ್ ಫಿನಿಶ್ ಇದೆ, ಗ್ಲಾಸಿ ಬ್ಲ್ಯಾಕ್ ಕಲರಲ್ಲಿ ಕೊಟ್ಟಿದ್ದಾರೆ, ಹ್ಯೂಜ್ ಟೊಯೋಟಾ ಲೋಗೋ. ಪ್ರೊಜೆಕ್ಟರ್ LED ಹೆಡ್ ಲ್ಯಾಂಪ್ಸ್, ಕೆಳಗಡೆ ನೋಡಿದ್ರೆ ಫಾಗ್ ಲ್ಯಾಂಪ್ ಇದೆ, ಸ್ಕಿಟ್ ಪ್ಲೇಟ್ಗಳು ಕೊಟ್ಟಿದ್ದಾರೆ. ಬಟ್ ಏನೇ ಆಫ್ ರೋಡಿಂಗ್ ಮಾಡಿ ನೀವು ಯಾವುದೇ ರೋಡಲ್ಲಿ ತೊಗೊಂಡೋಗಿ ಹಾಕಿದ್ರು ಈ ಕಾರ್ನ ಏನೂ ಆಗಲ್ಲ, ಬಿಕಾಸ್ ಆ ಥರ ಬಿಲ್ಡ್ ಕ್ವಾಲಿಟಿ ಇದೆ. ದೆನ್ ಸ್ಪೀಕಿಂಗ್ ಅಬೌಟ್ ದ ಬ್ರೇಕಿಂಗ್ ಆಫ್ ದ ಕಾರ್, ಫ್ರಂಟಲ್ಲಿ ಡಿಸ್ಕ್ ಬ್ರೇಕ್ಸ್ ಇದೆ, ರೇರಲ್ಲಿ ಡ್ರಮ್ ಬ್ರೇಕ್ ಸಿಗುತ್ತೆ. ಫುಟ್ ಸ್ಟೆಪ್ ಅಂದಾಜು ನಿಮ್ಮ ಪ್ರಕಾರ ಎಷ್ಟು ಜನ ನಿಂತ್ಕೊಂಡ್ರೆ ತಡಿಬೋದು? ನಂತರದವರು ಇನ್ನೂ ಇಬ್ಬರು ನಿಂತ್ಕೊಂಡ್ರು ಇದಕ್ಕೆ ಏನೂ ಆಗಲ್ಲ. ದಟ್ಸ್ ಹೌ ರಗೆಡ್ ದಿಸ್ ಕಾರ್ ಈಸ್. ರಿಕ್ವೆಸ್ಟ್ ಸೆನ್ಸರ್ ಇದೆ, ಕ್ರೋಮ್ ಡೋರ್ ಹ್ಯಾಂಡಲ್ಸ್, ಎಲೆಕ್ಟ್ರಾನಿಕಲಿ ಫೋಲ್ಡೇಬಲ್ ಆ್ಯಂಡ್ ಅಡ್ಜಸ್ಟಬಲ್ ORVMs ಕೊಟ್ಟಿದ್ದಾರೆ, ಹೈಲಕ್ಸ್ ಬ್ಯಾಡ್ಜ್ ಇದೆ. ಈ ಕಾರಲ್ಲಿ ಮೇಜರ್ ಅಡ್ವಾಂಟೇಜ್ ಏನಂದರೆ ವೀಲ್ ಬೇಸ್. ಸೊ ಫ್ರಂಟ್ ವೀಲಿಂದ ರೇರ್ ವೀಲ್ ತನಕ ಏನು ಗ್ಯಾಪ್ ನೋಡ್ತಾ ಇದ್ದೀರಾ, ಇದು 3 ಮೀಟರ್ಸ್ ಇದೆ. ಸೊ ಯೂಶುವಲಿ ನಿಮಗೆ ಆಫ್ ರೋಡಿಂಗ್ ಕಾರ್ಸಲ್ಲಿ ಒಳಗಡೆ ಕಂಫರ್ಟ್ ಇರಲ್ಲ, ಬಟ್ ಈ ಕಾರಲ್ಲಿ ವೀಲ್ ಬೇಸ್ ಜಾಸ್ತಿ ಇರೋದ್ರಿಂದ ಒಳಗಡೆ ಆರಾಮಾಗಿ 4 ಜನ ಕೂತ್ಕೊಂಡು ಲಾಂಗ್ ಜರ್ನಿಗೂ ಹೋಗ್ಬೋದು. ಹಿಂದ್ಗಡೆ ಪೇಲೋಡ್ ಅಂತ ಬಂದರೆ 470 ಕಿಲೋಸ್ ಹಾಕ್ಬೋದು, ಕಂಪ್ನಿಯವರೇ ಮೆನ್ಷನ್ ಮಾಡಿದ್ದಾರೆ. ಟೊಯೋಟಾ ಅವ್ರದ್ದೇ ಆಕ್ಸೆಸರೀಸ್ ಕೂಡ ಇದೆ, ಟೆಂಟ್ ಆಗಿರ್ಬೋದು ಆ್ಯಂಡ್ ತುಂಬ ಇದೆ. ಶೋರೂಮಲ್ಲಿ ನೀವು ಹೋಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ಈ ಕಾರ್ ಬಗ್ಗೆ ನಿಮಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ಅವಾಗಲೇ ಹೇಳಿದ್ನಲ್ಲ, ನಂದಿ ಟೊಯೋಟಾನ ಕಾಂಟ್ಯಾಕ್ಟ್ ಮಾಡ್ಬೋದು. ಇದ್ರ ಪ್ರೈಸಿಂಗ್ ಆಗಿರ್ಬೋದು ಆ್ಯಂಡ್ ಅವ್ರ ಮಲ್ಟಿಪಲ್ ಶೋರೂಮ್ಸ್ ಇದೆ ಬ್ಯಾಂಗ್ಳೂರಲ್ಲಿ. ಅಥವಾ ಇವತ್ತು ಆಫ್ ರೋಡ್ ಮಾಡ್ತೀನಲ್ಲ, ನೀವು ಇದೇ ಥರ ಎಕ್ಸ್ಪೀರಿಯನ್ಸ್ ತೊಗೊಬೇಕು ಅಂತಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಲ್ ಮಾಡ್ಬೋದು. ಸೊ ದಿಸ್ ಇಸ್ ಹೌ ಇಟ್ ಓಪನ್ಸ್. ಹಿಂದ್ಗಡೆ ಸ್ಪೇಸ್ ನೋಡ್ತಾ ಇದ್ದೀರಾ, ಇಟ್ಸ್ ಮ್ಯಾಸಿವ್ ಆ್ಯಂಡ್ ಮಟೀರಿಯಲ್ಸ್ ಯೂಸ್ಡ್ ಹಿಯರ್ ಸೊ ತುಂಬಾ ಹೈ ಕ್ವಾಲಿಟಿ ಇದೆ. ಸೊ ಈ ಕಾರ್ ಬಗ್ಗೆ ಮಾತಾಡೋದಾದರೆ ಏನಕ್ಕೆ ಇಷ್ಟು ಡೈನಾಮಿಕ್, ಏನಕ್ಕೆ ಇಷ್ಟು ಸ್ಟೆಬಿಲಿಟಿ ಇದೆ ಅಂದರೆ ಬಾಡಿ ಆನ್ ಫ್ರೇಮ್ ಚಾಸಿಸ್ ಮೇಲೆ ಬಿಲ್ಡ್ ಆಗಿರೋದು, ಪ್ಲಸ್ ಟೊಯೋಟಾದವರ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಇಂಜಿನಿಯರಿಂಗ್. ಹಿಂದ್ಗಡೆ ಕುತ್ಕೊಂಡು ಸ್ಪೇಸ್ ಚೆಕ್ ಮಾಡೋಣ. ನನ್ನ ಹೈಟ್ ನಿಮಗೆ ಆಲ್ರೆಡಿ ಗೊತ್ತು, ಇನ್ನೊಂದು ಸತಿ ವೀಡಿಯೋಲಿ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಬೈತೀರಾ ಆಮೇಲೆ. ನೀ ರೂಮ್, ಲೆಗ್ ರೂಮ್, ಅಂಡರ್ ಥೈ ಸಪೋರ್ಟ್ ಆ್ಯಂಡ್ ಹೈಟ್, ಹೆಡ್ ರೂಮ್ ಎಲ್ಲ ಪ್ರಾಪರ್ ಆಗಿದೆ. ಕಂಪೇರಿಂಗ್ ಟು ಆಫ್ ರೋಡ್ ಕಾರ್ಸ್ ಇದರಲ್ಲಿ ಸ್ವಲ್ಪ ಜಾಸ್ತಿ ಇದೆ. ನಾವು ಲೆಟ್ಸ್ ಗೋ ಫಾರ್ ದ ಫ್ರಂಟ್ ಸೀಟ್ ಆ್ಯಂಡ್ ಐ ಶೋ ಯು ವಾಟ್ ಆಲ್ ದ ಫೀಚರ್ಸ್ ಆರ್ ದೇರ್ ಇನ್ ದಿಸ್ ಕಾರ್. ಇಂಟೀರಿಯರಲ್ಲಿ ತುಂಬಾ ಲಕ್ಸುರಿಯಸ್ ಆಗಿದೆ, ಈವನ್ ದೋ ದಿಸ್ ಇಸ್ ಆಲ್ ಟೆರೇನ್ ವೆಹಿಕಲ್. ಫೀಚರ್ಸ್ ಬಗ್ಗೆ ಮಾತಾಡಬೇಕು ಅಂದರೆ 8 ಇಂಚ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಇದೆ, ಎಕೋ ಆ್ಯಂಡ್ ಪವರ್ ಮೋಡ್, ಇಲ್ಲೆಲ್ಲ ಲೆದರೇಟ್ ಫಿನಿಶು, ಡ್ಯುಯಲ್ ಗ್ಲೋ ಬಾಕ್ಸ್ ಸಿಗುತ್ತೆ. ಫ್ಯಾಬ್ರಿಕೇಷನ್ ಸೀಟಿಗೆ ಏನು ಯೂಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ, ತುಂಬ ವರ್ಷ ಯೂಸ್ ಮಾಡ್ಬೋದು. ಸ್ಟೇರಿಂಗ್ ವೀಲ್ ಕಂಪ್ಲೀಟ್ ಆಗಿ ಲೆದರ್ ರ್ಯಾಪ್ ಆಗಿದೆ. ಲೆಫ್ಟ್ ಸೈಡಲ್ಲಿ ಮೀಡಿಯಾ ಕಂಟ್ರೋಲ್, ರೈಟ್ ಸೈಡಲ್ಲಿ ನೀವು ಕೆಳಗಡೆ ಅಬ್ಸರ್ವ್ ಮಾಡಿದ್ರೆ ಕ್ರೂಸ್ ಕಂಟ್ರೋಲ್ ಇದೆ. ಆ ಟೈನಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಲೆಫ್ಟ್ ಸೈಡಲ್ಲಿ ಟ್ಯಾಕೋಮೀಟರ್, ರೈಟ್ ಸೈಡಲ್ಲಿ ಸ್ಪೀಡೋಮೀಟರ್, ಆಟೋ ಡಿಮಿಂಗ್ ARVM ಇದೆ, ಸನ್ ಗ್ಲಾಸ್ ಹೋಲ್ಡರ್. ಈ ಸ್ವಿಚ್ ಏನು ಕೊಟ್ಟಿರೋದು ಅಂದರೆ 4x2, 4x4 ಯಾವ್ದು ಬೇಕಾದ್ರೆ ನೀವು ಸ್ವಿಚ್ ಮಾಡ್ಬೋದು. ಡಿಫರೆನ್ಷಿಯಲ್ ಲಾಕ್ ಮಾಡ್ಬೋದು, ರೇರ್ ಆಕ್ಸೆಲ್, DAC ಇದೆ, ಅಂದರೆ ಡೌನ್ ಹಿಲ್ ಹೋಲ್ಡ್ ಅಸಿಸ್ಟ್. ಸೊ ಅದೆಲ್ಲ ಆಫ್ ರೋಡ್ಗೆ ಹೋದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಮಾನ್ ಲೆಟ್ಸ್ ಗೋ. ಸೊ ಗೈಸ್ ಫೈನಲಿ ಈ ಟೊಯೋಟಾ ಹೈಲಕ್ಸ್ನ ಆಫ್ ರೋಡಿಗೆ ತೊಗೊಂಡೋಗ್ತಾ ಇದ್ದೀವಿ. ಯು ಕ್ಯಾನ್ ಎಂಜಾಯ್ ದ ಕಂಪ್ಲೀಟ್ ವಿಡಿಯೋ. ಕಂಪ್ಲೀಟ್ ಟ್ರ್ಯಾಕಲ್ಲಿ ಫುಲ್ ಡ್ರೈವ್ ಮಾಡ್ತೀನಿ. ಸೊ ಕಮಾನ್ ಲೆಟ್ಸ್ ಗೋ.
ಸೊ ಇವತ್ತು ನಾನು ಆಫ್ ರೋಡಿಂಗ್ ಟ್ರ್ಯಾಕಲ್ಲಿ ಯಾವ ಥರ ಡ್ರೈವ್ ಮಾಡಿದ್ದೀನಿ ಅದೇ ಥರ ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಿದ್ರೆ ವಿಸಿಟ್ ಯೋರ್ ನಿಯರೆಸ್ಟ್ ನಂದಿ ಟೊಯೋಟಾ ಡೀಲರ್ಶಿಪ್, ಇಲ್ಲಾಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡ್ಬೋದು. ಪ್ರತಿಯೊಂದು ಡೀಟೇಲ್ ಸಿಗುತ್ತೆ. ಆ್ಯಂಡ್ ಇಫ್ ಯು ವಾಂಟ್ ಟು ಪರ್ಚೇಸ್ ದಿಸ್ ಕಾರ್, ಪ್ರೈಸ್ ಲಿಸ್ಟ್ ಆಗಿರ್ಬೋದು, ಏನೇ ಡೌಟ್ಸ್ ಇದ್ದರೂ ನಂದಿ ಟೊಯೋಟಾನ ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಕೊಟ್ಟಿರ್ತೀನಿ. ಮಲ್ಟಿಪಲ್ ಬ್ರಾಂಚಸ್ ಇದೆ ಬ್ಯಾಂಗ್ಳೂರಲ್ಲಿ, ಸೊ ಯು ಕ್ಯಾನ್ ಗೋ ಆ್ಯಂಡ್ ವಿಸಿಟ್ ದೇರ್. ಇವತ್ತು ನಾನು ಮಾಡಿದ ಆಫ್ ರೋಡಿಂಗ್ ಬಗ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ಆದಷ್ಟು ಕ್ಲಾರಿಫೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಡ್ರೈವಿಂಗ್ ದಿಸ್ ಬೀಸ್ಟ್ ವಾಸ್ ಎನ್ ಅಬ್ಸಲ್ಯೂಟ್ ಫನ್ ಟುಡೇ. ನಾರ್ಮಲ್ ರೋಡಲ್ಲಿ ಓಡ್ಸೋಕ್ಕೂ ಈ ಥರ ಆಫ್ ರೋಡಿಂಗ್ ಟ್ರ್ಯಾಕಲ್ಲಿ ಡ್ರೈವ್ ಮಾಡೋದಕ್ಕೂ ತುಂಬಾ ಲೈಕ್ ಮೋರ್ ದೆನ್ 100% ಡಿಫ್ರೆನ್ಸ್ ಇದೆ. ಸೊ ಹೈಲಕ್ಸ್ ಏನಾದರೂ ನಿಮ್ಮ ಡ್ರೀಮ್ ಕಾರ್ ಇತ್ತು ಅಂತ ಹೇಳಿದ್ರೆ ಕಮ್ ಆ್ಯಂಡ್ ಡ್ರೈವ್ ಹಿಯರ್, ಯು ವಿಲ್ ನೋ ದ ಫುಲ್ ಪೊಟೆನ್ಷಿಯಲ್ ಆಫ್ ದ ಕಾರ್. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಈ ಸೆಗ್ಮೆಂಟಲ್ಲಿ ಫ್ಯೂಚರಲ್ಲಿ ನಾನೇನಾದ್ರು ಒಂದು ಕಾರ್ ಪರ್ಚೇಸ್ ಮಾಡಬೇಕು ಅಂತಿದೆ, ಆಬ್ವಿಯಸ್ಲಿ ಐ ವಿಲ್ ಕನ್ಸಿಡರ್ ದಿಸ್ ಕಾರ್. ನೋಡೋಣ ವಾಟ್ ಹ್ಯಾಪನ್ಸ್. ಸೊ ನೀವು ಇನ್ನೂ ಹೈಫ್ಯೂಲ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕನ್ನಡದಲ್ಲಿ ಕಾರ್ ರಿಲೇಟೆಡ್ ಕಾಂಟೆಂಟ್ ರೆಗ್ಯುಲರ್ ಆಗಿ ಬರ್ತಾ ಇರುತ್ತೆ. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್ ಬಾಯ್.